ಎಲ್ಲರಿಗೂ ನಮಸ್ಕಾರ. ಮಾತಾಡಲ ಸೊಲ್ಮೇಲು ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು. ನಾವಿವಾಗ ರಾಖಿಯನ್ನು ಮಾಡ್ತಾ ಇದ್ದೇವೆ. ಅಂದರೆ ಅಂಗಡಿಯಿಂದ ಕೂಡ ತಗೊಬಂದಿದ್ವಿ, ಖಾಲಿ ಆಗಿದೆ. ಇವಾಗ ಸ್ವಲ್ಪ ರಾಖಿ ಇದೆ ಮತ್ತು ಸ್ವಲ್ಪ ಬೇಕು ಅಂತ ನನ್ನ ಮಗಳು ಹೇಳ್ತಾ ಇದ್ದಾಳೆ. ಹಾಗಾಗಿ ನಾನು ಮತ್ತು ಅವಳು ಸೇರಿಬಿಟ್ಟು ರಾಖಿಯನ್ನು ಮಾಡ್ತಾ ಇದ್ದೇವೆ. ಅವಳ ಹತ್ರ ಬೇಕಾದಂತಹ ಎಲ್ಲ ಐಟಮ್ಸ್ ಇದೆ. ಪರ್ಲ್ ಇದೆ, ಸ್ಟೋನ್ ಇದೆ, ಮತ್ತು ಕೆಲವು ಕ್ರಿಸ್ಟಲ್ ಸ್ಟೋನ್ಸ್ ಇದೆ, ಥ್ರೆಡ್ ಇದೆ, ಎಲ್ಲ ಇದೆ. ಅದರಿಂದ ಇವಾಗ ನಾನು ಮತ್ತು ಅವಳು ಇಬ್ಬರು ಸೇರಿಬಿಟ್ಟು ರಾಖಿಯನ್ನು ಮಾಡ್ತಾ ಇದ್ದೇವೆ. ಈ ಕಡೆ ಅಪ್ಪ ಮತ್ತು ಮಗ ರಿಪೇರ್ ಮಾಡ್ತಾ ಇದ್ದಾರೆ, ಕಾರ್ ರಿಪೇರ್ ಮಾಡ್ತಾ ಇದ್ದಾರೆ. ಇವತ್ತು ರಾಖಿಗೆ ಅಕ್ಕ ತಮ್ಮನಿಗೆ ಕೊಡಲಿಕ್ಕೆ ಕಾರ್ ತೊಗೊಬಂದಿದ್ದಾರೆ. ಆದರೆ ಅದು ವರ್ಕ್ ಆಗ್ತಾ ಇಲ್ಲ. ಓಪನ್ ಮಾಡಿ ನೋಡಬೇಕಿದ್ರೆ ಬ್ಯಾಟ್ರಿ ಹಾಕ್ಲಿಕ್ಕೆ ಹೋಗುವಾಗ ಗೊತ್ತಾಯಿತು ಅದು ಬ್ಯಾಟ್ರಿ ಹಾಕುವಲ್ಲಿ ಫಾಲ್ಟ್ ಆಗಿದೆ ಅಂತೇಳಿ. ಹಾಗಾಗಿ ಅವನಿಗೆ ತುಂಬ ಬೇಸರ ಆಗಿದೆ, ತುಂಬ ಅಂದರೆ ತುಂಬ ಬೇಸರ. ನನ್ನ ಹತ್ರ ತೋರಿಸ್ತಾ ಇದ್ದ, ತುಂಬ ಆಸೆಯಲ್ಲಿದ್ದ, ತುಂಬ ಹೋಪಲ್ಲಿದ್ದ ಇವತ್ತು ನನಗೆ ಗಿಫ್ಟ್ ಸಿಗ್ತದೆ ಅಂತೇಳಿ. ಆದರೆ ತುಂಬ ನಿರಾಸೆ ಆಗಿದೆ ಅವನಿಗೆ. ಅಕ್ಕನಿಗೆ ತುಂಬ ಬೇಸರ ಆಯಿತು. ಅಮ್ಮ ಓಪನ್ ಮಾಡಿ ನೋಡಿ ಅಮ್ಮ, ಏನಾದರೂ ರಿಪೇರ್ ಮಾಡಲಿಕ್ಕೆ ಆಗೋದಾದರೆ ಮಾಡಿ ಅಪ್ಪ ಅಂತ ಹೇಳ್ತಾ ಇದ್ಲು. ಅವಳಿಗೆ ತುಂಬ ಬೇಸರ ಆಗ್ತಿತ್ತು ಅವನು ನೋಡುವಾಗ. ಅಪ್ಪ ಆದಷ್ಟು ಪ್ರಯತ್ನ ಪಟ್ಟರು, ಆಗುತ್ತಾ ನೋಡುವ, ಬೇರೆ ರಿಮೋಟ್ ಕಾರಿದು ರಿಮೋಟ್ ತೊಗೊಂಬ ಎಲ್ಲ ಹೇಳ್ತಾಯಿದ್ರು. ಎಲ್ಲ ಚೆಕ್ ಮಾಡಿ ಆಯಿತು. ಅವನು ಏನಂತಂದರೆ ಒಂದು ಸಲ ತೊಗೊಬಂದರೆ ಅದು ಒಂದೇ ವಾರ ಮತ್ತೆ ಅದರದ್ದು ಏನು ಪಾರ್ಟ್ಸ್ ಇರೋದಿಲ್ಲ. ರಿಮೋಟ್ ಕಾರ್ ತುಂಬ ಇದೆ. ಆ ರಿಮೋಟ್ ಈ ರಿಮೋಟ್ಗೆ ಆಗ್ತಿತ್ತು, ಬ್ಯಾಟ್ರಿ ಹಾಕಿದರೆ ಸಾಕಿತ್ತು. ಆದರೆ ಬಾಕಿದು ರಿಮೋಟ್ ಕಾರ್ದು ರಿಮೋಟೇ ಕಾಣ್ತಾ ಇಲ್ಲ. ಎಲ್ಲ ಕಡೆ ಹುಡುಕಿದ, ಟೆರೆಸ್ ಮೇಲೆ ಹೋದ, ಒಳಗಡೆ ಹುಡುಕಿದ, ಎಲ್ಲ ಕಡೆ ಹುಡುಕಿ ಬಂದ, ಎಲ್ಲೂ ಇಲ್ಲ. ಕೊನೆಗೂ ಅದು ಏನೂ ಮಾಡಲಿಕ್ಕೆ ಆಗಲಿಲ್ಲ, ರಿಮೋಟ್ ಎಲ್ಲೂ ಸಿಗಲಿಲ್ಲ. ಮತ್ತು ಕೊನೆಗೆ ರಿಟರ್ನ್ ಮಾಡಲಿಕ್ಕೆ ಹೇಳಿದರು. ಅದಕ್ಕೆ ಅವನು ಆಯಿತು ಅಂತ ಅಂದ. ಮತ್ತು ಅವನಂತಂದ, ಅವನಿಗೇನು ಗೊತ್ತಾ, ಅಲ್ಲೊಂದು ಇನ್ನೊಂದಿತ್ತು ಕಾರ್ 999 ಇದು. ಅದು ತುಂಬ ಚೆನ್ನಾಗಿತ್ತು. ಅದು ಆಲ್ರೆಡಿ ಇವನ ಹತ್ರ ಇದೆ, ಅದನ್ನು ಕೂಡ ಹಾಳು ಮಾಡಿ ಹಾಕಿದ್ದಾನೆ. ಅದಕ್ಕೆ ಅದನ್ನು ತೊಗೊಂಬರ್ತೀರಾ ಅಂತ ಕೇಳ್ತಾಯಿದ್ದೆ. ಅದಕ್ಕೆ ಹೇಳಿದರು ಇನ್ನು ಬರ್ಡೇಗೆ ಸ್ವಲ್ಪ ದಿನ ಇರೋದು, ಬರ್ಡೇ ಇರುವಾಗ ತೆಗೆದು ಕೊಡುವ ಅಂತ ಹೇಳ್ತಿದ್ರು. ಆವಾಗ ಸ್ವಲ್ಪ ಸಮಾಧಾನ ಆಯಿತು ಅವನಿಗೆ. ಮಕ್ಕಳ ರಾಖಿ ಕಟ್ಟೋದಕ್ಕೆ ಮತ್ತು ಕಟ್ಸೋದಕ್ಕೆ ಬಂದಾಯಿತು. ಒಂದು ರಾಖಿ ಶಾರ್ಟೇಜ್ ಆಯ್ತಂತೆ, ಅದನ್ನು ಮಾಡ್ತಾ ಇದ್ದಾಳೆ, ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ನಾನಿವಾಗ ದೀಪಕ್ಕೆ ಆರತಿಗೆ ದೀಪ ರೆಡಿ ಮಾಡ್ತಾ ಇದ್ದಾನೆ.
ರಾಖಿ ಹಬ್ಬನ ಚೆನ್ನಾಗಿ ಆಚರಿಸಿದೆವು. ಮಕ್ಕಳಿಗೆ ಅದು ತುಂಬಾ ಖುಷಿಯಾಯಿತು. ನನಗೂ ಅಷ್ಟೇ ತುಂಬಾ ಖುಷಿಯಾಯಿತು. ಯಾವಾಗಲೂ ನಾನು ನನ್ನ ಮಕ್ಕಳಿಗೆ ಮಾತ್ರ ಕಟ್ಟಿಸ್ತಿದ್ದೆ. ಈ ವರ್ಷ ಹೊಸ ಮನೆ, ಹಾಗಾಗಿ ಇಲ್ಲಿ ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಕರೆದುಬಿಟ್ಟು ನಾನು ರಾಖಿಯನ್ನು ಕಟ್ಟಿಸಿದ್ದೇನೆ. ಇದ್ರ ಜೊತೆಗೆ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿಗೆ ನಾನು ರಾಖಿಯ ಮಹತ್ವ ಹೇಳ್ಕೊಟ್ಟಿದ್ದೇನೆ. ರಾಖಿಯನ್ನು ಯಾರು ಕಟ್ಟಬೇಕು ಅಂತ ಕೂಡ ಹೇಳಿದ್ದೇನೆ. ಹಾಗಾದರೆ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಬಾಯ್.